ಶ್ರೀ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆ, ಶ್ರೀ ಜ್ಞಾನಗಂಗಾ KSOU ಸ್ಟಡಿ ಸೆಂಟರ್. ಮನೆಯಲ್ಲಿಯೇ ಕುಳಿತು ಉನ್ನತ ಶಿಕ್ಷಣ ಪಡೆಯುವ ಅವಕಾಶ ನಿಮ್ಮ ರಾಯಚೂರಿನಲ್ಲಿ. ವಿಶೇಷ ಸೂಚನೆ: KSOU certificates are eligible for all government jobs and promotions. ವಿಳಾಸ: ಜಮಲಮ್ಮ ದೇವಸ್ಥಾನ ಹತ್ತಿರ, NGO ಕಾಲೋನಿ, ರಾಯಚೂರು. ಪಟ್ಟಣದ BV ರೆಡ್ಡಿ ಶಿಕ್ಷಣ ಸಂಸ್ಥೆಯ ಶಾಲಾ ಆವರಣದಲ್ಲಿ BVR ಎಜುಕೇಷನ್ ಟ್ರಸ್ಟ್ ವತಿಯಿಂದ ಬಿ ವೀರಾರೆಡ್ಡಿ ಹಾಗೂ ಬಿ ಜಯಮ್ಮ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಅಂಗವಾಗಿ ಬಿ ವೀರಾರೆಡ್ಡಿ ಹಾಗೂ ಬಿ ಜಯಮ್ಮ ಅವರ ಪುತ್ಥಳಿಗೆ ನೀಲೋಗಲ್ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಪುಷ್ಪ ಸಮರ್ಪಿಸಿ ಆಶೀರ್ವಚನ ನೀಡಿ, ತಂದೆ ತಾಯಿಗಳು ಮಗುವಿಗೆ ಜನ್ಮ ನೀಡಿ ಆ ಮಗುವನ್ನು ಪೋಷಣೆ ಮಾಡಿ ಉನ್ನತ ಶಿಕ್ಷಣವನ್ನು ನೀಡಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುವುದಕ್ಕೆ ತಮ್ಮ ಜೀವನವನ್ನೇ ತ್ಯಾಗ ಮಾಡುತ್ತಾರೆ. ಅಂತಹ ತಂದೆ ತಾಯಿಗಳಿಗೆ ವಯಸ್ಸಾದ ನಂತರ ನಿರ್ಲಕ್ಷ್ಯ ಮಾಡಿ ಅವರನ್ನು ಅನಾಥಾಶ್ರಮಗಳಿಗೆ ಹಾಗೂ ವೃದ್ಧಾಶ್ರಮಗಳಿಗೆ ಕಳುಹಿಸುವ ಪರಿಪಾಠ ಇಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವುದು ಉತ್ತಮವಾದ ಬೆಳವಣಿಗೆಯಲ್ಲ. ನಮ್ಮ ದೇಶದ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ವಿಶ್ವವೇ ಅನುಸರಿಸುತ್ತಿರುವಾಗ ನಮ್ಮ ಈ ನಡವಳಿಕೆ ಸರಿಯಲ್ಲ. ಶಾಲೆಗಳಲ್ಲಿ ಶಿಕ್ಷಣದ ಜೊತೆಗೆ ವಿನಯ ಹಾಗೂ ಹಿರಿಯರಿಗೆ ಗೌರವ ನೀಡುವ ಸಂಸ್ಕಾರವನ್ನು ನೀಡುವ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಕೈಯ ನೆಟ್ಕೊಂಡು ನಿಂತ್ಕೊಳ್ಳಕ್ ಹೇಳು. ಅವನ ತಲೆ ಕಾಶ್ಮೀರ, ಕಾಲೇ ಕನ್ಯಾಕುಮಾರಿ. ಅವನೇ ಭಾರತ, ಅವನು ನಡೆದ್ರೆ ಭಾರತ ನಡೀತದೆ, ಭಾರತ ಅಂದ್ರೆ ಅವನೇ ಅನ್ನುವಂತ ಒಂದು ಶ್ರೇಷ್ಠ ತತ್ವಜ್ಞಾನವನ್ನ ಹುಟ್ಟಿದಂತ ಶ್ರೇಷ್ಠ ತತ್ವಜ್ಞಾನಿಗಳು ಹುಟ್ಟಿದಂತ ಅಂತ ದೇಶದಲ್ಲಿ ಹುಟ್ಟಿದ್ದೀವಿ ಅಂದ್ರೆ ಎಲ್ಲರ ಒಂದು ಆದರ್ಶವನ್ನ ನಮ್ಮ ಜೀವನದೊಳಗೆ ಅಳವಡಿಸಿಕೊಳ್ಳೋಣ. ಒಂದು ದೇಶದ ತತ್ವಜ್ಞಾನಿ ಶೋಪನ್ ಓವರ್ ಅಂತ, ನೀವು ಇದನ್ನ ಮೊಬೈಲಲ್ಲಿ ಅಥವಾ ಕಂಪ್ಯೂಟರಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತದೆ. ಆತ ಇಡೀ ಜಗತ್ತಿನ ಎಲ್ಲ ತತ್ವಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾನೆ. ಅಧ್ಯಯನ ಮಾಡಿ ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದು ಇಲ್ಲಿಯ ಉಪನಿಷತ್ತುಗಳನ್ನ, ವೇದಗಳನ್ನ ಅಧ್ಯಯನ ಮಾಡಿ ಮೂಕ ವಿಸ್ಮಿತನಾಗ್ಬಿಡ್ತಾನೆ. ಆತನ ಭಾಷೆಯಲ್ಲಿ ಕೇಳಬೇಕು, ನಾವು ಎಂಥ ದೇಶದಲ್ಲಿ ಹುಟ್ಟಿದ್ದೀವಿ, ವಾ ಇಂಥ ದೇಶದಲ್ಲಿ ಹುಟ್ಟಲಿಕ್ಕೆ ಪುಣ್ಯ ಮಾಡಿರ್ಬೇಕು ನಾವು ಅಂತ ಯಾವುದೋ ಒಂದು ದೇಶದ ಪುಣ್ಯವಂತರು ಹೇಳಬೇಕಾದ್ರೆ BV ರೆಡ್ಡಿ ಕುಟುಂಬದವರಿಂದ ಪಟ್ಟಣದ ನೆರಳು ವೃದ್ಧಾಶ್ರಮ ವೃದ್ಧರಿಗೆ, ಅನಾಥರಿಗೆ ಮತ್ತು ಚನ್ನಬಸವೇಶ್ವರ ವಿಕಲಚೇತನರ ಶಾಲೆಯವರಿಗೆ ವಸ್ತುಗಳನ್ನು ನೀಡಿದರು. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ BV ರೆಡ್ಡಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ BV ರೆಡ್ಡಿ, ಕಾರ್ಯದರ್ಶಿ ಪದ್ಮಾವತಿ, ತಾಲೂಕು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾದ ಶರ್ಫುದ್ದೀನ್ ಪೋತ್ನಾಳ್, ನೇತಾಜಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ವಿಜಯಲಕ್ಷ್ಮಿ, ಸಂಗೀತ ಕಲಾವಿದರಾದ ಅಮರೇಶ್ ಗವಾಯಿಗಳಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಇದ್ದರು.